ಬಸವ ಜಯಂತಿ ಆಚರಣೆಯ ದಿವ್ಯ ಸಾನ್ನಿಧ್ಯ ವಹಿಸಿದ ಶ್ರೀ ನಿತ್ಯಾನಂದ ಸ್ವಾಮಿ ವಿಶ್ವಭಕ್ತಿಗಳ ಮಹಾಸಂಸ್ಥಾನ ಹಾಗೆ ಜೊತೆಗೆ ಬಸವ ಬಾಗೇವಾಡಿ ಕಾರ್ಯಕ್ರಮದ ಭಾಗವಾಗಿರ್ತಕ್ಕಂಥ ಹಾಗೆ ವಿಶ್ವಗುರು ಕೋಪರೇಟಿವ್ ಸೊಸೈಟಿಯ ಅಧ್ಯಕ್ಷ ಆಗಿರ್ತಕ್ಕಂಥ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಇಲ್ಲಿವರೆಗೂ ತುಂಬ ಅದ್ಭುತವಾಗಿ ಬಸವಣ್ಣನ ವಚನಗಳು ಸೇರಿದಂತೆ ಇತರ ವಚನಕಾರರ ವಚನಗಳ ಮೂಲಕ ನಿದರ್ಶನಗಳನ್ನು ಕೊಟ್ಟು ಎಲ್ಲರ ಮನಮುಟ್ಟುವ ಹಾಗೆ ಉಪನ್ಯಾಸ ನೀಡಿರ್ತಕ್ಕಂಥ ಶ್ರೀ ವಚನ ಅವರೇ ಹಾಗೆ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಬಿ ಯು ಉಮಾ ಅವರು ಹಾಗೆ ಈ ಸನ್ಮಾನಕ್ಕೆ ಒಳಗಾಗ್ತಕ್ಕಂಥ ಕೃಷಿ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಕಾಶ್ ಅವರೇ, ನಮ್ಮೂರ ಅಧ್ಯಕ್ಷ ಕೃಷ್ಣಗೌಡವರೇ, ಹಾಗೆ ನಮ್ಮ ಡಾಕ್ಟರ್ ವೀರಭದ್ರ ಅವರೇ, ಹಾಗೆ ಡಾಕ್ಟರ್ ಸಿ ಎಂ ಮಾಲಾ ಅವರೇ, ಹಾಗೆ ನಮ್ಮೂರ ನಿರ್ದೇಶಕರಾಗಿರ್ತಕ್ಕಂಥ ವಿಶ್ವಾಸ ಅವರೇ, ಮಹಾದೇವ್ ಅವರೇ, ಮತ್ತು ಇಲ್ಲಿ ಹೇಳ್ತಾ ಹೋದ್ರೆ ಎಲ್ಲರೂ ಪರಿಚಯ ಉಂಟು. ಎಲ್ಲರೂ ಈ ವಿದೇಶಗಳಲ್ಲಿ ಸ್ನೇಹಿತರಲ್ಲಿ ಹಾಗೆ ಎಲ್ಲ ಗಣ್ಯರು ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಬರೋದಕ್ಕೆ ಕಾರಣ ಮಳವಳ್ಳಿ ನನಗೆ ಯಾವತ್ತಿದು ಒಂದು ಎರಡಿನ ಮನೆ ಥರ. ಹಾಗಾಗಿ ನಮ್ಮ ಸ್ವಂತ ಬಿಟ್ಟು ನನಗೆ ತುಂಬ ಪ್ರೀತಿಯಿಂದ ಮತ್ತು ಅಷ್ಟೇ ಆದರಣ ಅಷ್ಟೇ ಪ್ರೀತಿಯಿಂದ ತೋರ್ತಕ್ಕಂಥ ಜನ ನನ್ನ ಮಳವಳ್ಳಿ. ಹಾಗಾಗಿ ಮಳವಳ್ಳಿ ಬರೋದು ನನಗೆ ಯಾವಾಗಲೂ ಖುಷಿ. ಎರಡನೇದಾಗಿ ಇದು ಕೇಳಿದೆ ನಾನು, ವಿಶ್ವಗುರು ಏನು ಸಹಕಾರ ಸಂಘ ಇದೆಯಲ್ಲ, ಯಾರ್ಯಾರಿದ್ದಾರೆ ಅಂತ ಅವ್ರು ಹೇಳಿದ್ರು, ಇದು ಸಂಘದಲ್ಲಿ ಬರೇ ಲಿಂಗಾಯತರು ಮಾತ್ರ ಇಲ್ಲ, ಇಲ್ಲಿ ಎಲ್ಲ ಜಾತಿ ಜನಾಂಗದವರು ಎಲ್ಲ ಸೇರ್ಕೊಂಡು ಮಾಡ್ತಕ್ಕಂಥ ಸಂಘ ಇದು. ಪ್ರತಿ ವರ್ಷ ಒಳ್ಳೆ ಕಾರ್ಯಕ್ರಮ ಮಾಡ್ತೀವಿ ತಿಳಿಸಿದ್ರು. ಯಾಕಂದರೆ ಗುರುಗಳು ಕೂತಿದ್ದಾರೆ, ಅವರು ಸಾಕಷ್ಟು ತಂದು ಸರ್ಕಾರಿ ಕಾರ್ಯಕ್ರಮ ಅವರು ನೋಡಿದ್ದಾರೆ, ಬೇರೆ ಬೇರೆ ಕಾರ್ಯಕ್ರಮ ಕೂಡ ನೋಡಿದ್ದಾರೆ. ನಾನು ಕೂಡ ಬೆಳಗಾವಿ, ಧಾರವಾಡ, ಬಿಜಾಪುರ ಸೇರಿದಂತೆ ಬಸವಣ್ಣ ಜನ್ಮಸ್ಥಳ ಎಲ್ಲ ಕಡೆ ಕೆಲಸ ಮಾಡ್ಕೊಂಡಿದ್ವಿ. ಬಸವಣ್ಣ ಜಯಂತಿಗಳು ನೂರಾರು ಕಡೆ ಆಗ್ತವೆ, ಎಲ್ಲ ಕಡೆ ವಿಶ್ವದಾದ್ಯಂತ ಜಯಂತಿಗಳು ಆಗ್ತವೆ. ಬಟ್ ನನಗೆ ಗೊತ್ತಿರೋ ಹಾಗೆ ಈ ಥರದ್ದು ಜಯಂತಿಗಳು ಅಂದರೆ ಯಾರೆಲ್ಲ ನೂರಾರು ಮಹಾತ್ಮ ಜಯಂತಿಗಳು ಮಾಡ್ತವೆ, ಅಲ್ಲಿ ಸರ್ಕಾರಿ ಜಯಂತಿಗಳು ಅಂತಂದ್ರು ಆ ಸಮಾಜದ ಅಷ್ಟೇ ಸೇರ್ಕೊಂಡು ಜಯಂತಿ ಮಾಡ್ತಕ್ಕಂಥ ಪರಿಪಾಠ ನಾವೆಲ್ಲ ಗಮನಿಸ್ತಾ ಇದ್ದೀವಿ. ಆದರೆ ಈ ದಿನ ಮಳವಳ್ಳಿಯಲ್ಲಿ ಈ ವಿಶ್ವಗುರು ಸಹಕಾರ ಸಂಘದ ವತಿಯಿಂದ ಏನು ಜಯಂತಿ ಆಗ್ತಾ ಇದ್ದು, ಇದು ನಿಜವಾಗಿ ಬಸವಣ್ಣಗೆ ತೃಪ್ತಿ ತರ್ತಕ್ಕಂಥ ಜಯಂತಿ. ಇದು ಸಮಾಜ ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಮುಂದೆ ಅತಿ ಮುಖ್ಯ ಅತಿಥಿಗಳು ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ, ಹೆಚ್ಚು ಸಮಯ ತೆಗೆದುಕೊಳ್ಳಲ್ಲ. ಮುಖ್ಯವಾಗಿ ನಮಗೊಂದು ಗೀಳಿದೆ. ಏನು ಗೀಳು ಅಂತಂದ್ರೆ, ನಮ್ಮಲ್ಲಿ ಇರ್ತಕ್ಕಂಥದ್ದು ಕನಿಷ್ಠ, ಬೇರೆ ಇರ್ತಕ್ಕಂಥದ್ದು ಶ್ರೇಷ್ಠ. ಈ ಗೀಳು ವಿಶೇಷವಾಗಿ ಎಲ್ಲರಿಗೂ ಕೂಡ ಇದೆ. ಅದು ವಿಶೇಷವಾಗಿ ನಮ್ಮಲ್ಲಿ ಏನಂತಂದ್ರೆ, ನಾವು ಯಾವಾಗಲೂ ಹೇಳ್ತೀವಿ, ಇಡೀ ವಿಶ್ವದಲ್ಲಿ ಸಾಮಾಜಿಕ ಕ್ರಾಂತಿ, ಶೈಕ್ಷಣಿಕ ಕ್ರಾಂತಿ, ಯಾವ ಕ್ರಾಂತಿಗಳಾದ್ರೂ ಕೂಡ ನಾವು ಓದಿದ್ದು ಕೂಡ ಅಷ್ಟೇ. ಯಾವ ಕ್ರಾಂತಿ ಅಂತಂದ್ರೆ, ಇಂಥ ಕ್ರಾಂತಿ ಆಯ್ತು, ಸಾಮಾಜಿಕ ಕ್ರಾಂತಿ ಅಂತಂದ್ರೆ ವಿದೇಶದ ನೆಲದಲ್ಲಿ ಕ್ರಾಂತಿ ಹುಡುಕು ಅಂತ ಆ ಒಂದು ಭ್ರಮೆ ನಾವೆಲ್ಲ ಬದುಕ್ತಾ ಇದ್ದೀವಿ. ಯಾಕೆಂದ್ರೆ ಈ ಕಾರ್ಲ್ ಮಾರ್ಕ್ಸ್ ಆಗಿರ್ಬೋದು, ಇವೆಲ್ಲ ಕೂಡ ಶುರುವಾಗಿದ್ದು 17-18 ಶತಮಾನದಲ್ಲಿ ಕ್ರಾಂತಿಗಳಾಗಿತ್ತು. ರಷ್ಯಾ ತಗೊಳ್ಳಿ, ನೀವೆಲ್ಲ ಪ್ರಪಂಚದ ಬೇರೆ ಬೇರೆ ಭಾಗಗಳನ್ನು ತಗೊಂಡು ಕೂಡ ಯಾವುದೇ ಕೂಡ ಒಂದು ಹೊಸದನ್ನ ಬದಲಾವಣೆಯ ಬಯಸಿದ್ದು ಅಂತಂದ್ರೆ ಇತ್ತೀಚೆಗಾಗಿದ್ದವೆಲ್ಲ. ಅವನ್ನೆಲ್ಲ ನೋಡಿದಾಗ, ಹೋಲಿಕೆ ಮಾಡಿದಾಗ, ಈಗಲೂ ಕೂಡ ಏನಾದ್ರು ಮಾತಾಡ್ಬೇಕಂತಂದ್ರೆ ಏನಪ್ಪ ಈಗ ಮಾತಾಡೋದು, ಏನ್ ಭಾವಿಸ್ತಾರೆ, ಏನ್ ತಿಳ್ಕೋತಾರೆ, ಸಮಾಜ ಏನನ್ನುತ್ತೆ, ಮತ್ತೆ ಇನ್ನೊಂದು ಪಂಗಡದವ್ರು ಏನಂತಾರೆ, ಮತ್ತೊಂದೇನೇ ಇರ್ತಾರೆ, ಈ ತರದ್ದು ಭಯದಲ್ಲಿ ನಾವು ಮಾತಾಡ್ತೀವಿ. ಆದ್ರೆ 12ನೇ ಶತಮಾನದಲ್ಲಿ ಆ ಥರದೊಂದು ಕ್ರಾಂತಿ ಇಡೀ ವಿಶ್ವದಲ್ಲೇ ಮೊದಲು ಕ್ರಾಂತಿ ಆಗಿದ್ದು, ಸಾಮಾಜಿಕವಾಗಿ ಆಗಿರ್ಬೋದು, ಆರ್ಥಿಕವಾಗಿ ಆಗಿರ್ಬೋದು, ಶೈಕ್ಷಣಿಕವಾಗಿ ಆಗಿರ್ಬೋದು, ಮತ್ತೆ ಆಧ್ಯಾತ್ಮಿಕವಾಗಿ. ಆಧ್ಯಾತ್ಮ ಅಂತಂದ್ರೆ ಅದೊಂದು ಕೇವಲ ಒಂದು ಧರ್ಮದ ಒಂದು ಯಾವ ಒಂದು ಜಾತಿಯ ಪರಿಮಿತಿಯಲ್ಲಿ ನಾವು ಅದನ್ನ ಗಮನಿಸ್ತಾ ಇದೀವಿ. ಅದರ ಆಧ್ಯಾತ್ಮದ ನಿಟ್ಟಿನಲ್ಲಿ ಕೂಡ ಒಂದು ಹೊಸ ಕ್ರಾಂತಿಯನ್ನು ಸೃಷ್ಟಿ ಮಾಡಿದರು ಜಗಜ್ಯೋತಿ ಬಸವೇಶ್ವರ. ಹಾಗಾಗಿ ಅವರಿಗೆ ಜಗದ ಜ್ಯೋತಿ ಅಂತ ಕರಿತೀವಿ, ವಿಶ್ವದ ಗುರು. ಹಾಗಾಗಿ ನಾವು ಏನಂತಂದ್ರೆ, ನಮ್ಮಲ್ಲಿರ್ತಕ್ಕಂಥದ್ದನ್ನ ಅಲ್ಲದೆ ಬೇರೆದೇ ಶ್ರೇಷ್ಠ ಅಂತಕ್ಕಂಥ ಮನೋಭಾವದಿಂದ ಬಿಟ್ಟು, ನಮ್ಮಲ್ಲಿರ್ತಕ್ಕಂಥ ಸಾಕಷ್ಟು ಮಹಾತ್ಮರು, ಮಹಾನುಭಾವರು ಇಡೀ ವಿಶ್ವಕ್ಕೆ ಅನುಕೂಲ ಆಗ್ತಕ್ಕಂಥ ಉಪದೇಶಗಳನ್ನ
ಕೊಟ್ಟಿದ್ದಾರೆ ನಮ್ಗೆ, ಅವನ್ನೆಲ್ಲ ನಾವು ಗಮನಿಸಬೇಕಾಗುತ್ತೆ. ಹಾಗಾಗಿ ವಿಶೇಷವಾಗಿ ಇಡೀ ವಿಶ್ವದಲ್ಲಿ ಈ ತರದೊಂದು ಹೊಸ ಕ್ರಾಂತಿಗೆ ಮುನ್ನುಡಿ ಬರತಕ್ಕಂಥ ಬಸವಣ್ಣನವರು ಕೇವಲ ನಮ್ಮ ನೆಲಕ್ಕೆ ಮಾತ್ರ ಅಲ್ಲ, ಇಡೀ ವಿಶ್ವಕ್ಕೆ ಅವರು ಪೂಜನೀಯರು. ಹಾಗಾಗಿ ಪ್ರತಿಯೊಬ್ಬರು ಕೂಡ ಅವರನ್ನು ತಗೋತಾರೆ. ನಮ್ಮಲ್ಲಿರ್ತಕ್ಕಂಥ ಮಹಾತ್ಮಗೆ ಬೇರೆ ಬಹಳ ಗೌರವ. ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು, ಭಗವಾನ್ ಬುದ್ಧರಾಗಿರ್ಬೋದು, ಬಸವಣ್ಣರಾಗಿರ್ಬೋದು, ಅವರು ಎಲ್ಲ ಕಾಲಕ್ಕೂ ಕೂಡ ಸಲ್ತಾರೆ. ಏನು ಹೇಳ್ತಾರಲ್ಲ, ವಿಶ್ವ ಇರೋವರು ಕೂಡ ಅವರು ಯಾವತ್ತೂ ಕೂಡ ಜೀವಂತವಾಗಿ ನಮ್ಮೊಟ್ಟಿಗೆ ನಿಮ್ಮೊಟ್ಟಿಗೆ ಇರ್ತಾರೆ. ಅವರ ಆಲೋಚನೆಯ, ಅವರ ವಚನಗಳ ಮೂಲಕ ಅವರು ಜನರಿಗೆ ಸಾರ್ವಜನಿಕ ಸಂದೇಶ ಕೊಟ್ಟರು, ಅವನ್ನ ಓದ್ಕೊಂಡು ಸರಿಯಾದ ದಿಕ್ಕಿನಲ್ಲಿ ನಡೆಯಬೇಕಾಗಿರ್ತಕ್ಕಂಥ ನಮ್ಮೆಲ್ಲರೂ ಕೂಡ ಕರ್ತವ್ಯ ಆಗಿದೆ. ಹಾಗಾಗಿ ವಿಶೇಷವಾಗಿ ಈಗೇನು ಮಹಾಮನೆ ಅಂತ ಏನು ಕರಿತೀವಿ, ಅನುಭವ ಅಂತ ಕರಿತೀವಿ, ಅದು ಪ್ರತಿಯೊಂದು ಕೂಡ ಅದು ನಿದರ್ಶನವಾಗಿ ನಮ್ಮಲ್ಲಿ ಬಂದಿದೆ. ಈಗ ಅಕ್ಕಮಾದೇವಿ ಆಗಿರ್ಬೋದು, ಈಗ ನೋಡಿ ಅವೆಲ್ಲರೂ ಕೂಡ ಆದಿಕೆ ಮಾರಾಯ ತುಂಬಾ ಸಾಕಷ್ಟು ವಚನಕಾರರನ್ನ ಉದಾಹರಣೆ ಕೊಟ್ಕೊಂಡು ಹೇಳಿದ್ರು. ಅವರೆಲ್ಲರೂ ಕೂಡ ಶ್ರಮಿಕರು, ನೆಲಮೂಲ ಸಂಸ್ಕೃತಿಯಿಂದ ಬಂದಿರತಕ್ಕಂಥವ್ರು. ಅವ್ರು ಯಾರು ಕೂಡ ಅಲ್ಲೇವ್ರಿಗೆ ಏನಾಗಿತ್ತು, ಸಾಹಿತ್ಯ ಅಂತಂದ್ರೆ ಆನಂದಕ್ಕಷ್ಟೇ ಸಾಹಿತ್ಯ, ಸಂತೋಷಕ್ಕಷ್ಟೇ ಸಾಹಿತ್ಯ ಅಂತಕ್ಕಂಥದ್ದಿತ್ತು. ಮತ್ತೆ ಸಂಸ್ಕೃತದಲ್ಲಿ ಬರೆದ್ರೆ ಮಾತ್ರ ಶ್ರೇಷ್ಠ ಆ ಥರದೊಂದು ಮನೋಭಾವ ಇತ್ತು. ಅಚ್ಚ ಕನ್ನಡದಲ್ಲಿ ಜನರಲ್ಲಿರ್ತಕ್ಕಂಥದ್ದರ ಸಮಸ್ಯೆಗಳು ಇಟ್ಕೊಂಡ್ರು, ಜನರಿಗೆ ಬೇಕಾಗಿರ್ತಕ್ಕಂಥ ಇಟ್ಕೊಂಡು ತುಂಬಾ ಸಾಹಿತ್ಯ ಸೃಷ್ಟಿಯಾಗಿದ್ದ ನಮಗೆ ವಚನ ಸಾಹಿತ್ಯ. ಹಂಗಾಗಿ ವಚನ ಸಾಹಿತ್ಯ ಅಂತಂದ್ರೆ ಕೇವಲ ಒಬ್ಬ ವ್ಯಕ್ತಿ, ಒಂದು ಪರಂಪರೆ ಅಲ್ಲ, ಇಡೀ ಅವರ ಶ್ರಮಿಕರಾಗಿರ್ಬೋದು, ಕೂಲಿ ಕಾರ್ಮಿಕರಾಗಿರ್ಬೋದು, ಲಿಂಗಭೇದ ಇರ್ತಕ್ಕಂಥದ್ದು ಎಲ್ಲರನ್ನ ನೋಡ್ತಕ್ಕಂಥದ್ದು ನಮಗೆ ಸಿಗೋದು ಇಡೀ ಕನ್ನಡ ಸಾಹಿತ್ಯದಲ್ಲಿ ವಚನ ಸಾಹಿತ್ಯ ಮಾತ್ರ. ಬೇರೆ ಎಲ್ಲೂ ಕೂಡ ಸಾಹಿತ್ಯವಾಗಿದೆ. ಈ ಕಡೆ ಜೈನ ಸಾಹಿತ್ಯ ತಗೊಳ್ಳಿ, ಹಳೆಗನ್ನಡದ ಸಾಹಿತ್ಯ ತಗೊಳ್ಳಿ, ಈ ಕಡೆ ವೈದಿಕ ಸಾಹಿತ್ಯಗಳು ತಗೊಳ್ಳಿ, ಈ ಕಡೆ ಕೀರ್ತನೆಗಳು ತಗೊಳ್ಳಿ, ಇದನ್ನೆಲ್ಲ ಹೊರತುಪಡಿಸಾಗಿ ಅಷ್ಟೊಂದು ನಮ್ಮೊಟ್ಟಿಗೆ ಯಾಕಿದೆ, ಅಷ್ಟೊಂದು ಯಾಕೆ ನಮಗೆ ಆ ಗಟ್ಟಿತನ ಕಾಣುತ್ತೆ ಅಂತಂದ್ರೆ ಅದರಲ್ಲಿ ಭೇದ ಭಾವ ಇಲ್ಲ, ಮೇಲು ಕೀಳು ಇಲ್ಲ, ಶ್ರೇಷ್ಠ ಕನಿಷ್ಠ ಅಂತ ಪದ್ಧತಿಗಳಿಲ್ಲ. ಆ ಮೌಢ್ಯಗಳಿಂದ ಹೊರಬಂದು ಎಲ್ಲರೂ ಕೂಡ ಈಗಾಗಲೇ ಹೇಳಿದ್ರು, ಎಲ್ಲರೂ ಕೂಡ ಜೀವ ಇರ್ತಕ್ಕಂಥ ಪ್ರತಿಯೊಂದು ಜೀವಪರವಾದ ನಿಲುವನ್ನು ಹೊಂದಿರತಕ್ಕಂಥ ಸಾಹಿತ್ಯ ಅಂದ್ರೆ ವಚನ ಸಾಹಿತ್ಯ. ಹಾಗಾಗಿ ನಾನು ಕೂಡ ಒಬ್ಬ ಸಾಹಿತ್ಯದ ವಿದ್ಯಾರ್ಥಿ ಆಗಿಬಿಟ್ಟು ನನಗೆ ವಚನಗಳು ದಿನನಿತ್ಯದ ವಚನ ಅಂತಂದ್ರೆ ಯಾವಾಗೋ ಒಂದ್ಸರಿ ಬೇಕಾಗಿಲ್ಲ, ಪ್ರತಿದಿನ ಪ್ರತಿ ಕ್ಷಣಕ್ಕೂ ಕೂಡ ನಾವು ಅದರಿಂದ ಕಲಿತಕ್ಕಂಥ ಹೊಸ ಹೊಸ ಪಾಠಗಳನ್ನ ಕಲಿಬಹುದು. ನಾವು ಮುಖ್ಯವಾಗಿ ವಚನ ಸಾಹಿತ್ಯದ ಅದ್ರ ಬಸವಣ್ಣವ್ರ ಬಗ್ಗೆ ಅಂದ್ರೆ ಎರಡು ವಚನಕಾರರ ಬಗ್ಗೆ ಅಂದ್ರೆ ಎರಡು ಮಾತನ್ನ ಹೇಳ್ಬೋದು. ಏನಂದ್ರೆ ಒಂದು ಮುಖ್ಯವಾಗಿ ಕಾಯ ಮತ್ತು ಕಾಯಕ ಎರಡು ವಿಚಾರಗಳನ್ನ ಅವರು ಮುನ್ನೆಲೆಗೆ ತಂದರು. ಅಲ್ಲೇವರೆಗೂ ಯಾರು ಹೇಳಿರ್ಲಿಲ್ಲ ನಮ್ಗೆಲ್ಲ, ಯಾಕಂದ್ರೆ ಎಲ್ಲ ಭ್ರಮೆಲೆ ನಾವು ಬದುಕ್ತೀವಿ, ಈಗಲೂ ಕೂಡ ಭ್ರಮೆ ಬದುಕ್ತಿದ್ವಿ. ಸ್ವರ್ಗ ನರಕ ವಚನ ಸಾಹಿತ್ಯ 12 ಶತಮಾನದಲ್ಲಿ ಅದರಿಂದ ಹೊಡೆದ್ಬಿಟ್ಟು ಸ್ವರ್ಗ ಅಂದ್ರೆ ಏನು, ನರಕ ಅಂದ್ರೆ ಏನು ಅಂತಂದ್ರೆ ಹೊಸ ಒಂದು ಪರಿಭಾಷೆಯನ್ನು ನಮಗೆ ಅವ್ರು ತಂದುಕೊಟ್ರು. ಕಾಯ ಅಂತಂದ್ರೆ ಬಸವಣ್ಣನವರು ಹೇಳ್ತಾರೆ, ಅದು ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಉನ್ನ ಕಳಿಸುವಯ್ಯ ಅಂತ. ಅಂದ್ರೆ ದೇವರಿಗೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಬೇಕಂತಿಲ್ಲ, ನಮ್ಮ ದೇಹವೇ ದೇಗುಲ ಅಂತ ಹೇಳ್ತಾರೆ. ಹಾಗಾಗಿ ಮತ್ತೆ ಹಾಯ್ದಕ್ಕೆ ಮಾರಾಯಕ್ಕೆ ಬಂದ್ರೆ ಕಾಯಕವೇ ಕೈಲಾಸ ಅಂತಕ್ಕಂಥದ್ದು ಬಹಳ ವಿವರವಾಗಿ ಹೇಳ್ತಾರೆ. ನೀನೇನಾದ್ರೂ ಕಾಯಕದಲ್ಲಿ ತೊಡಗಿ ಇದ್ರೆ ಶಿವ ಬಂದ್ರೆ ನೀನು ಅದ್ರ ಬಗ್ಗೆ ಗಮನ ಹರಿಸಬೇಡ, ನೀನು ಬೇರೆ ಯಾರು ಬಂದ್ರೂ ನೋಡಬೇಡ, ಮೊದಲು ನಿನ್ ಕಾಯಕ ಮುಖ್ಯ ಅಂತ. ಹಂಗಾಗಿ ಇಡೀ ಒಂದು ವಿಶ್ವಕ್ಕೆ ಕಾಯಕವೇ ಕೈಲಾಸ, ಕೆಲಸವೇ ನಮ್ಮ ಸ್ವರ್ಗ ಅಂತಕ್ಕಂಥದ್ದು ಒಂದು ಹೊಸ ಪರಿಕಲ್ಪನೆಯನ್ನು ನಮಗೆ ವಚನಕಾರ ಕಟ್ಬೋದು. ಹಾಗಾಗಿ ವಚನ ಇನ್ನೂ ಬಸವಣ್ಣವ್ರು ಹೇಳಿದ್ರು, ಈಗ ಭಾರತವೆಲ್ಲ ಸುತ್ತಾಡಿ ಬಂತು ಬೆಳಕು ಅಂತ ನಮಗೆ ಉಪನ್ಯಾಸಕರು ಹೇಳಿದ್ರಲ್ಲ, ಇಡೀ ಭಾರತ ಮಾತ್ರ ಸುತ್ತಾಡಲ್ಲ, ಇಡೀ ವಿಶ್ವವನ್ನು ಸುತ್ತಾಡುತ್ತೆ. ಆದ್ರೆ ನಮ್ಮಲ್ಲಿರ್ತಕ್ಕಂಥ ಸಂಕುಚಿತ ಮನೋಭಾವದಿಂದ ಬಸವಣ್ಣ ಇರ್ತಕ್ಕಂಥ ಒಂದು ಆ ಜಾತಿಯ ಒಳಗಡೆ ಕೂಡಿ ಹಾಕಿರೋದ್ರಿಂದ, ಅಥವಾ ನಾವು ಅವ್ರು ಯಾರು ಮಹಾತ್ಮರು ಯಾರು ಜಾತಿಗೆ ಸೀಮಿತವಾಗಿ ಕೂತಿಲ್ಲ, ಆದ್ರೆ ವಿಶೇಷವಾಗಿ ವಿದ್ಯಾವಂತರು ಪ್ರಜ್ಞಾವಂತರು ಅಂತ ಕರಿತೀವಿ, ನಾವೇ ಅದನ್ನ ಅವರ ಒಂದು ಪಂಗಡಕ್ಕೆ, ಒಂದು ಸಮುದಾಯಕ್ಕೆ ಸೀಮಿತ ಮಾಡಿಕೊಂಡೆ ಏನಾಗುತ್ತೆ, ಅವ್ರಿಗಿರ್ತಕ್ಕಂಥ ಜ್ಞಾನ, ಅವರಿರ್ತಕ್ಕಂಥ ಹೊಸ ಹೊಸ ವಿಚಾರಗಳನ್ನು ನಾವು ಕೂಡಿಟ್ಕೊಂಡಾಗುತ್ತೆ. ಹಾಗಾಗಿ ಬಸವಣ್ಣ ಯಾವತ್ತೂ ಕೂಡ ಪ್ರಸ್ತುತ. ಹಾಗಾಗಿ ಕನ್ನಡ ಸಾಹಿತ್ಯದಲ್ಲಿ ಅಂತಂದ್ರೆ ನಾವು ಹಿಂದೆ ತಗೊಳ್ಳಿ ಬಸವಣ್ಣ ಆದ್ಮೇಲೆ ಬಂದಿರತಕ್ಕಂಥ ಇತ್ತೀಚೆಗೆ ದಲಿತ ಬಂಡಾಯ ಸಾಹಿತ್ಯ ಅವೆಲ್ಲ ಬಂತು. ಪ್ರತಿ ಸಾಹಿತ್ಯ ಯಾವ್ದಾದ್ರು ಸಾಮಾಜಿಕವಾಗಿ ಏನಾದ್ರು ಮಾತಾಡ್ಬೇಕಂತಂದ್ರೆ, ಯಾವ್ದಾದ್ರು ಒಂದು ಹೋರಾಟ ಮಾಡ್ಬೇಕಂತಂದ್ರೆ ಏನ್ ಅದಕ್ಕೆಲ್ಲ ಸ್ಫೂರ್ತಿ ಅಂತಂದ್ರೆ ಏನ್ ಇತ್ತೀಚಿನ ಸ್ತ್ರೀವಾದ ಆಗಿರ್ಬೋದು, ಬಂಡಾಯ ಆಗಿರ್ಬೋದು, ದಲಿತ ಸಾಹಿತ್ಯ ಆಗಿರ್ಬೋದು, ಎಲ್ಲದಕ್ಕೂ ಮೂಲ ಪ್ರೇರಣೆ ಅಂತಂದ್ರೆ ನಮ್ಮ ಜಗಜ್ಯೋತಿ ಬಸವಣ್ಣನವರು. ಹಾಗಾಗಿ ಮುಖ್ಯವಾಗಿ ಇದನ್ನ
ಅರ್ಥಪೂರ್ಣವಾಗಿ ಆಚರಿಸ್ತಕ್ಕಂಥ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಸಹಕಾರ ಸಂಘದ ವತಿಯಿಂದ ನೀವೆಲ್ಲ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ರಿ. ಹಾಗಾಗಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಶುಭವನ್ನ ಕೋರ್ತಾ ಇದ್ರಿ. ವಿಶೇಷವಾಗಿ ಪ್ರತಿಭಾನ್ವಿತರಿಗೆ ಇಲ್ಲಿ ನೀವು ಅವರಿಗೆ ಸನ್ಮಾನ ಮಾಡ್ತಾ ಇದ್ರಿ. ಹಾಗಾಗಿ ಬೆಳಪಾಡಿ ಅವರು ಮಾಲವರು ಅವರು MA/PhD ಡಾಕ್ಟರೇಟ್ ಅವರು ಮಾಡ್ತಾ ಇದ್ರಿ. ಮತ್ತೆ ಮಳವಳ್ಳಿ ಮಹಾದೇವ ಸ್ವಾಮಿ ಅವರು ಈ ನಮ್ಮ ಅದೇ ಇತರಗಿಡ ಮೊದಲ ಅಂತ ನನಗೆ ಅವರು ಇಡೀ ನಾಡಿನಾದ್ಯಂತ ಹೋಗಿ ವಿಶ್ವಾದ್ಯಂತ ಬೇರೆ ಬೇರೆ ದೇಶಗಳಿಗೂ ಕೂಡ ಅವರು ಅವರ ಗಾಯನವನ್ನ ಪ್ರಸ್ತುತಪಡಿಸಿ ಬರ್ತಾ ಇದ್ದಾರೆ. ಅಂತ ಮಳವಳ್ಳಿ ಅಂತಂದ್ರೆ ಈ ಕಡೆ ಭಾಗದ ವಿಶೇಷವಾಗಿ ಮಂಡ್ಯ ಜಿಲ್ಲೆ ಅಂತಂದ್ರೆ ಆ ಒಂದು ಸಾಂಸ್ಕೃತಿಕವಾಗಿ ಮತ್ತೆ ತುಂಬಾ ಅದ್ಭುತವಾದಂತಹ ಕಲೆಗಳನ್ನ ಹೊಂದಿರತಕ್ಕಂಥ ನಾಡು. ಹಾಗಾಗಿ ಇಲ್ಲಿನ ಏನು ಜನರಲ್ಲಿರ್ತಕ್ಕಂಥ ಆ ಒಂದು ಸ್ನೇಹ ಬರುತ್ತೆ ಮತ್ತೆ ಸಾಂಸ್ಕೃತಿಕ ಏನು ಮನೋಭಾವ ಇದೆ, ಸಾಕಷ್ಟು ವಿಚಾರಗಳಲ್ಲಿ ನಾವು ಅವರನ್ನು ನಾವು ಖಂಡಿತವಾಗಲು ಗೌರವಿಸಬೇಕು. ಹಾಗಾಗಿ ಇದೊಂದು ವೇದಿಕೆ ಮೂಲಕ ಮತ್ತೆ ನನ್ನ ಹಳೆಯ ನೆನಪುಗಳಿಗೆ ನೆನಪು ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟು ಮತ್ತೆ ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಕರೆಸಿದ್ದಕ್ಕೆ ವಿಶೇಷವಾಗಿ ಈ ವಿಶ್ವಗುರು ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರು ಹಾಗೆ ಎಲ್ಲ ಆಡಳಿತ ಮಂಡಳಿ ಸದಸ್ಯರಿಗೆ ನಾನು ವಿಶೇಷವಾಗಿ ಧನ್ಯವಾದ ತಿಳಿಸ್ತಾ, ಇನ್ನು ಸಮಯ ಇದೇ ನೀವು ಅತಿಥಿಗಳು ಮಾತಾಡಲಿದ್ದಾರೆ ಅಥವಾ ಪುರಸ್ಕಾರ ಇದೆ, ಅವರೆಲ್ಲರೂ ಕೂಡ ಕಾರ್ಯಕ್ರಮವನ್ನು ಬೆಂಬಲಿಸಬೇಕಂತ ಕೇಳ್ತಾ ಇಷ್ಟು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಎಲ್ಲರೂ ಕೂಡ ಒಲಿಸಿ ವೇದಿಕೆ ಎಲ್ಲ ಗಣ್ಯ ಒಲಿಸಿ ನಾನು ಮಾತಾಡ್ತೀನಿ. ಎಲ್ಲರಿಗೂ ನಮಸ್ಕಾರ.